आप देख रहे हैं सेवन न्यूज। मैं आपके साथ मोहम्मद सलमान जुनैदी। प्रेस मीट ಮಾಡಿದ್ರು ವಿಜುಗೌಡರು ಅಮೀದ್ ಮುಸ್ಲಿಂ ಬಲಿ ಪುಷು ಆಗ್ಯಾನ ಅಂತ ಹೇಳ್ಯಾರ. ಮತ್ತು ಅವ್ರು 4 ಸರ್ತಿ ಸೋತಾರ, ಅವ್ರು ಬಲಿ ಪುಷು ಆಗ್ಯಾರ. ನಮ್ಮ ಹೈಕಮಾಂಡ್ ನನಗೆ ಟಿಕೆಟ್ ಕೊಡಬೇಕಾದ್ರೆ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋತಾರೆ. ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ನಾ ಆರ್ಎಸ್ ಬರ್ತೀನಿ ಅಂತ ನಾನು ಕೊಟ್ಟಿದ್ದರು. ಪಟ್ ಸರ್ತಿ ಅವ್ರು ಆರ್ಎಸ್ ಬಂದಿದ್ರು. ಭಗವಾನ್ 48,000ಕ್ಕೆ ನಾ 75,000 ತಗೊಂಡಿನಿ. ವಿಜುಗೌಡರು ನಮ್ಮ ಪಾರ್ಟಿದು ಇಷ್ಟು ಚಿಂತೆ ಮಾಡ್ಲಾಕತ್ತಾರ. ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ ನಮ್ಮ ಲೀಡರ್ ಅದಾರ, ಸೆಟ್ಟಿಂಗ್ ಮಾಡ್ತಾರಂತ. ಮತ್ತು ಅವ್ರು ಸೆಟ್ಟಿಂಗ್ ಮಾಡೇ 4 ಸರ್ತಿ ಸೋತಾರೇನ್ರಿ. ಅವ್ರ ಪಾರ್ಟಿದು ಅವ್ರು ನೋಡಬೇಕು. ನಮ್ಮ ಪಾರ್ಟಿ ಅದ, ಹೈಕಮಾಂಡ್ ಅದ. ನಾವು ನೋಡ್ತೀವಿ, ನಾವು ಮಾಡ್ತೀವಿ. ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ಅದಾರ, ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಅದಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಅದಾರ. ಅದಕ್ಕೆ ಪಾರ್ಟಿ ನೋಡಿ ನಮ್ಗೆ ಟಿಕೆಟ್ ಕೊಟ್ಟು 2ನೇ ಸರ್ತಿ 86,000 ತಗೊಂಡಿನಿ. ಬೋಕಸ್ ಓಟ್ ಮಾಡಿ ಬಂದಾರಂತ ಅವ್ರು ಹೇಳಕತ್ತಾರೆ. ನನ್ನ ಬಲ್ಲಿ ಪ್ರೂಫ್ ಅದ. 22,000 ಬೋಕಸ್ ಓಟ್ ಮಾಡಿದ್ದು. ಬೋಕಸ್ ಓಟ್ಲಿಂದ ಆರಸ್ ಬಂದಾರ ಅವರು. ನಾವು ಮಾಡಿಲ್ಲ ಅದು ಬೋಕಸ್. ಅವ್ರು ಹೇಳ್ಯಾರಿ. ಮತ್ತು ಭಾಗವಾನ್ರ ಟಿಕೆಟ್ ಸಿಕ್ಕರೆ ಅವ್ರು ಸೆಟ್ಟಿಂಗ್ ಮಾಡ್ಕೊಂಡಾರ ಅಂದ್ರೆ ಸೆಟ್ಟಿಂಗ್ ಯಾರು ಮಾಡ್ಕೊಳಂಗಿಲ್ಲ. ಅವ್ರಿಗೇನು ಕಡಿಮೆ ಅದ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಸೆಟ್ಟಿಂಗ್ ಮಾಡ್ಲಾಕ. ಸೆಟ್ಟಿಂಗ್ ಮಾಡ್ಕೊಳ್ಳೋರು ಮಾಡ್ಕೊಳಕತ್ತಾರ ಭಾಗವಾನ್ ಕೂಡ. ನಾವು ಕಾಂಗ್ರೆಸ್ ಪಾರ್ಟಿಯವ್ರು ಯಾರು ನಾವು ಸೆಟ್ಟಿಂಗ್ ಮಾಡ್ಕೊಳ್ಳೋರಿಲ್ಲ. ಅವರು ಹೇಳಿದ್ದು ಏನಂದ್ರೆ ಉಸ್ತುವಾರಿ ಸಚಿವರು ಜೋಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇದು ಒಬ್ಬ ಕಾಂಗ್ರೆಸ್ಸಿನ ಏನು ಮಿನಿಸ್ಟರ್ ಅವರ ಸಹೋದರ, ಅವರು ಒಳಗಿಂದ ರಾಜಕೀಯ ಗೊತ್ತಿಲ್ಲ ಅಂತೀರ ಹೇಗೆ? ಇದು ಗೊತ್ತಿದ್ದಲ್ಲೇ ಅವರು ನಿನ್ನೆ ಅದನ್ನು ಬಹಿರಂಗಪಡಿಸಿದ್ದಾರೆ. ಅವ್ರ ಬಹಿರಂಗ ನಮ್ಮ ಪಾರ್ಟಿದು ಹೆಂಗೆ ಬಡಿಸ್ತಾರೆ. ನಾ ಕ್ಯಾಂಡಿಡೇಟ್ ಅದೀನಿ, ನಾ ಹೇಳಬೇಕು. ಫೋಕಸ್ ಮಾಡಿ ಗೆದ್ದು ಬಂದಾರಂತ ಅವ್ರು ಹೇಳ್ತಾರೆ. ನಾ ಹೇಳ್ತೀನಿ ಸೆಟ್ಟಿಂಗ್ ಹೆಂಗೆ ಮಾಡ್ತಾರೆ. ಅವ್ರು 4 ಸರ್ತಿ ಸೋತಾರೆ. ಅವ್ರು ಸೆಟ್ಟಿಂಗ್ ಮಾಡ್ಕೊಂಡಾರೇನ? ಅವ್ರ ಪಾರ್ಟಿದು ಅವ್ರು ಮಾಡಬೇಕು. ನಮ್ಮ ಪಾರ್ಟಿದು ನಾ ಕ್ಯಾಂಡಿಡೇಟ್ ಅದೀನಿ, 2 ಸರ್ತಿ ಸೋತು ರಾತ್ರಿ ಹಗಲ್ಲ ತಿರುಗಾಡ್ಲಿಕ್ಕತ್ತೀನಿ. ಅವ್ರು ಯಾರ್ಯಾರು ಗೂಡ್ ಸೆಟ್ಟಿಂಗ್ ಮಾಡ್ಕೊಂಡಾರ ಅವ್ರು ಸೆಟ್ಟಿಂಗ್ ಮಾಡಿ ಬೀಳಾಕತ್ತಾರೆ. ನಾ ಏನು 2 ಸರ್ತಿ ಸೋತೀನಿ. ಫಸ್ಟ್ ಸರ್ತಿ 75 ತಗೊಂಡಿನಿ, ಸೆಕೆಂಡ್ ಸರ್ತಿ 86,000 ತಗೊಂಡಿನಿ. ಸರ್, ಅದು ನೀವು ಮಾಡ್ಕೊಂಡಿದ್ದೀರಿ ಅಂತ ಅವ್ರು ಹೇಳ್ತಾ ಇಲ್ಲ. ನಿಮ್ಮ ಕೆಲವು ಮುಖಂಡರುಗಳು ಯತ್ನಾಳ್ ಜೊತೆಗೆ ಸೆಟ್ಟಿಂಗ್ ಮಾಡ್ಕೊಂಡು, ನಮ್ಮ ಮುಖಂಡರುಗಳು ಬಿಜೆಪಿನೇ, ಕಾಂಗ್ರೆಸ್ ಏನಿರಿ. ನಮಗೂ ಎಲ್ಲ ಜಾತಿಯವ್ರು ಓಟ್ ಕೊಟ್ಟಾರ. ಬಸನಗೌಡ್ರು ಹೇಳ್ತಾರೆ, ನಾವು 1,60,000 ಅದೀರಿ ಎಲ್ಲಾರು. ನಾನು ನೋಟ್ ಮತ್ತು ಎಲ್ಲಾರು ನಮಗೂ ಅದಾರ ರೀ. ಅವ್ರಿಗೆ ಖರೀದಿ ಮಾಡ್ಕೊಂಡಾರೆ ಅವ್ರು ಎಲ್ಲಾರು ಕೂಡ. ಹೇಳಿದ್ದೇನಂದ್ರೆ ಬೋಗಸ್ ವೋಟ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೌದು, ಒಳ ಒಪ್ಪಂದನೂ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಒಳ ಒಪ್ಪಂದ ಮಾಡ್ಕೊಂಡಿಲ್ಲ, ಬೋಕಸ್ ಮಾಡಿದ ಕರೆ ಅದ. ನಂಬಲ್ಲಿ ಪ್ರೂಫ್ ಅದ. ಮತ್ತು ಅದನ್ನು ಹೇಳಿದ್ದಾರೆ ಅವರು, ಹೇಳ್ಯಾರ. ಮತ್ತು ಭಾಗವಾನ್ ಟಿಕೆಟ್ ಕೊಟ್ರೆ ಅವ್ರು ಆರಸ್ ಬರ್ತಿದ್ರು. ಯಾಕೆ ಕಟ್ ಮಾಡಿರಂತಾರೆ. ಇದು ಪಾರ್ಟಿ ಅದ ರೀ. ನಂದು ರಿಪೋರ್ಟ್ ತಗೊಂಡಾರ. ನನ್ನ ಟಿಕೆಟ್ ಕೊಟ್ಟಾರ. ಎಂ ಬಿ ಪಾಟೀಲ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಪರಮೇಶ್ವರ್ ಸಾಹೇಬ್ರು ಇದ್ರು ಫಸ್ಟ್ ಸರ್ತಿ, ಸೆಕೆಂಡ್ ಸರ್ತಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದ್ರು. ಮತ್ತು ನಮ್ಮ ಪಾರ್ಟಿದು ಇವ್ರಿಗೆ ಹೇಳಿಕೊಡ್ತಾರೆ ಏನ್ರಿ. ನಮ್ಮ ಉಸ್ತುವಾರಿ ಸಚಿವರು ಯಾಕೆ ಮಾಡ್ಕೋತಾರೆ? ಅವ್ರಿಗೇನು ಕಡಿಮೆ ಅದ? ಕಡಿಮೆ ಇದ್ದವ್ರು ಮಾಡ್ಕೋತಾರೆ. ನಮ್ಮ ಸಚಿವರು ಏನು ಒಳ ಒಪ್ಪಂದಿಲ್ಲ, ಏನೂ ಇಲ್ಲ. ನಿಮ್ಮ BJP ಅವರೇ ನೀವೇ ಒಳ ಒಪ್ಪಂದ ಅದ್ದೀರಿ. ನಮ್ಗೇನು ಸಂಬಂಧ ಇಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ನಾವು ಘಟ್ ಅದ್ದೀವಿ. ನಾವು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ಕೂಡ ಯಾರು BJP ಅವರು ಅಡ್ಜಸ್ಟ್ಮೆಂಟ್ನೂ ಆಗಂಗಿಲ್ಲ, ಏನೂ ಸಂಬಂಧ ಇಲ್ಲ. ನಾವು ಕಾಂಗ್ರೆಸ್ ಬಲದಿಂದ ನಾವು 8 ಮಂದಿ ಕಾಂಗ್ರೆಸ್ ಅವ್ರು ಅದೀವಿ. ನಾವು ಆರಸ್ ಬರ್ತೀವಿ. ಈ ಫೋಕಸ್ ಮಾಡ್ಲಿಕ್ಕಂದ್ರೆ ನಾವು 10,000 12,000 ಅವ್ರು ಅಷ್ಟು ಖರೆ ಐತ್ರೆ. ಬಸವನಗೌಡ್ರಿಗೆ ಸಿದ್ದೇಶ್ವರ ಗುಡಿ ಇರ್ಲಿಕ್ಕಂದ್ರೆ ಮಕ್ಕಳಿಗೆ ಮುಟ್ಟಿ ಹಾನಿ ಮಾಡಿ ಹೇಳಲಿ, ನಾ ರಾಜಕೀಯ ಬಿಡ್ತೀನಿ.
ಅವ್ರು ಬೊಕ್ಕಸ್ ಮಾಡಿಲ್ಲ ಅಂತ ಹೇಳಿದ್ರೆ ಎತ್ಕೊಳ್ಳೆ ಮುಂಜಾನೆ ಎತ್ಕೊಳ್ಳೆ ಮುಸುಲ್ರಿಗೆ ಬೈದು ಏನು ಅವನ ಅಪ್ಪನ ರಾಜೇನ ಅವ ಏನು ಬೈತಾನ ಮಕ್ಕಳೇ ಅಂತಾನೆ ಏನು ಅವ ಯಾರ ಮಕ್ಕಳೇ ನಾನು ಸುಳಿ ಮಗ ಅದಾನೇನವ ಬೈಲಾಕ ಬರೇ ಮಕ್ಕಳು ಅಂತಾನೆ